ನಮಸ್ತೆ. ಮಾವಿನ ಹಣ್ಣಿನ ಉಪ್ಪಿನಕಾಯಿ ಕೇಳಿದ್ದೀರಾ? 10 ರಿಂದ 15 ದಿವಸ ಮಾವಿನ ಹಣ್ಣನ್ನು ಈ ರೀತಿ ಕಟ್ ಮಾಡಿ ಗೀಟು ಹಾಕಿ ಕಟ್ ಮಾಡಿ ಉಪ್ಪು ನೀರಿನಲ್ಲಿ ಹಾಕಿ ಇಡಬೇಕು. ಉಪ್ಪು ನೀರಿನಿಂದ ತೆಗೆದು ಈ ಥರ ಬಟ್ಟೆಯಲ್ಲಿ ಹಾಕಿ ಮುಚ್ಚಿಡಬೇಕು. ಅದೇ ಉಪ್ಪು ನೀರಿಗೆ ವಾಪಸ್ ಸ್ವಲ್ಪ ಉಪ್ಪು ಸೇರಿಸಿ ಕುದಿಸಿಕೊಳ್ಬೇಕು. ಕುದಿಸಿ ತಣ್ಣಗಾದ ನಂತರ ಈ ಹುರಿದ ಮೆಣಸು, ಸಾಸಿವೆ ಕಾಳು ಹುರಿಬೇಕು. ಇಂಗು ಕೂಡ ಹಾಕಿದ್ದೇನೆ, ಇದಕ್ಕೆ ಹುರಿಯುವಾಗಲೇ ಹಾಕಿದ್ದೇನೆ. ಇಂಗು ನೋಡಿ ಈ ಥರ ಹಾಕ್ತೆ. ಒಂದಿಷ್ಟು ಮೆಂತೆಕಾಳು ಕೂಡ ಹುರಿಬೇಕು, ಕೆಂಪಗಾಗಬೇಕು. ಇನ್ನೊಂದಿಷ್ಟು ಜೀರಿಗೆನೂ ಹುರ್ಕೊಳ್ಬೇಕು. ಜೀರಿಗೆ ಹಾಕ್ತಾ ಬರುವಾಗ ಸ್ವಲ್ಪ ಅರಶಿನ ಹಾಕಬೇಕು. ಅದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಬಿಸಿಗೆ. ಸ್ವಲ್ಪ ಈ ಥರ ಸಣ್ಣ ಫ್ಲೇಮಲ್ಲಿ ಇಟ್ಕೊಳ್ಬೇಕು. ಇಷ್ಟು ಕೆಂಪಗಾಗಬೇಕು ನೋಡಿ. ಇಲ್ಲಿ ಸಾಸಿವೆ, ಮೆಂತೆಕಾಳು ಮತ್ತು ಇಂಗು 3 ಇದೆ. ಇದಿಷ್ಟು ಹುರಿದಿಟ್ಟ ಮೆಣಸು ಇದೆ. ಇದೆಲ್ಲ ತಣ್ಣಗಾದ ಮೇಲೆ ಹುಡಿ ಮಾಡಬೇಕು. ಇದನ್ನು ಮೆಣಸು ಫಸ್ಟ್ ಹುಡಿ ಮಾಡಿಕೊಳ್ಬೇಕು. ಈ ಥರ ಕಲರ್ ಬಂತು. ಹುಡಿ ಮಾಡಿ ಆಗುವಾಗ ಹೀಗೆ ಆಯಿತು ನೋಡಿ. ಮಿಕ್ಸಿಯಲ್ಲಿ ಬೀಸಿದ ಆ ಹುಡಿಗಳನ್ನು ಉಪ್ಪು ನೀರು ತಣ್ಣಗಾದ ನಂತರ ಅದನ್ನು ಉಪ್ಪು ನೀರು ಕೂಡ ಸೇರಿಸಿ ಬೀಸಿಕೊಂಡು ರಸ ಮಾಡಿ ಈ ಮಾವಿನ ಹಣ್ಣಿಗೆ ಸೇರಿಸಿಕೊಳ್ಳುವುದು. ಮಾವಿನ ಹಣ್ಣಿನ ಉಪ್ಪಿನಕಾಯಿ ಆದ ಕಾರಣ ಇದು ಸ್ಪೆಷಲ್. ಕಾಯ್ದಾದರೂ ಎಲ್ಲರೂ ಮಾಡ್ತಾರೆ, ಹಣ್ಣಿದು ಮಾಡೋದು ಕಡಿಮೆ ಅಲ್ಲ. ಹಾಗೆ ಇದೊಂದು ಸ್ಪೆಷಲ್ ಇರಲಿ ಅಂತೇಳಿ ವಿಡಿಯೋ ನೋಡಿದವರು ಸಬ್ಸ್ಕ್ರೈಬ್ ಮಾಡಿ. ಕರೆಂಟ್ ಹೋಯಿತು ನೋಡಿ, ಫ್ಲ್ಯಾಶ್ ಹಾಕಿ ಮಾಡ್ತಾ ಇದ್ದೇನೆ ವಿಡಿಯೋ. ಹೀಗೆ ಮಾಡಿದ ಮಾವಿನ ಹಣ್ಣಿನ ಹೋಳುಗಳನ್ನು ಈ ಅರೆಪಿಗೆ ಸೇರಿಸಬೇಕು. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ರಸ ಆಗಬೇಕು. ರುಚಿಯಾದ ಮಾವಿನ ಹಣ್ಣಿನ ಉಪ್ಪಿನಕಾಯಿ ರೆಡಿ. ಕಲರ್ ನೋಡಿ, ಆಹಾ, ಯಮ್ಮಿ. ವಿಡಿಯೋ ಇಷ್ಟವಾದವರು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡ್ಕೊಳ್ಳಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಮ ಮನೆಯಲ್ಲಿ ನೀವು ಉಪ್ಪಿನಕಾಯಿ ಮಾವಿನ ಹಣ್ಣಿದು ಮಾಡಿ ಟೇಸ್ಟ್ ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಮಾವಿನ ಹಣ್ಣಿನ ಹುರಿದ ಹುಡಿಯ ಉಪ್ಪಿನಕಾಯಿ. ಬಾಯ್.